ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 5 ಡೇ ಡಯಟ್ ಹೇಗೆಲ್ಲ ಮಾಡಿದೆ, ಏನು ನನ್ನ ಇವತ್ತಿನ ವೆಯ್ಟ್ ಎಷ್ಟಿದೆ, ಎಷ್ಟು ಕಡಿಮೆ ಆಗಿದ್ದೀನಿ, ಹಾಗೆ ಫುಲ್ ಡೇ ಏನೆಲ್ಲ ಮಾಡಿದೆ, ಇನ್ಮೇಲೆ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಗಾಗ್ಬೋದು, ಹಾಗೆ ನನ್ನ ಮಾರ್ನಿಂಗ್ ರೊಟೀನು ಡೇ ರೊಟೀನಿಗೆ ಒಂದಷ್ಟು ಚೇಂಜಸ್ನ ಮಾಡ್ಕೊಂಡಿದ್ದೀನಿ. ಅದು ಏನು ಎತ್ತ ಅನ್ನೋದೆಲ್ಲನೂ ವ್ಲಾಗ್ ಫುಲ್ಲು ನೋಡಿ ಗೊತ್ತಾಗುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ. ಇನ್ನು ನಿನ್ನೆ ನನ್ನ ವೆಯ್ಟ್ ನೋಡೋದಾದರೆ 71.650 ಇತ್ತು. ದಿನೇ ಪರವಾಗಿಲ್ಲ, ಒಳ್ಳೆ ವೆಯ್ಟ್ ಲಾಸೇ ಆಗ್ತಿದೆ, ತುಂಬ ಒಳ್ಳೆ ರಿಸಲ್ಟು ಸಿಗ್ತಿದೆ. ಆ್ಯಂಡ್ ಇವತ್ತಿನ ನನ್ನ ವೆಯ್ಟ್ ನೋಡೋದಾದರೆ 71.200 ಗ್ರಾಮ್ಸು. ನಿನ್ನೆಗೂ ಇವತ್ತಿಗೂ 450 ಗ್ರಾಮ್ಸ್ ಕಡಿಮೆ ಆಗಿದೆ. ತುಂಬ ಒಳ್ಳೆ ರಿಸಲ್ಟೇ ಸಿಕ್ಕಿದೆ. ಬಟ್ ನಾಳೆ ಅಂತೂ ನನ್ನ ವೆಯ್ಟ್ ಎಕ್ಸ್ಪೆಕ್ಟ್ ಮಾಡೋದೇ ಬೇಡ. ಯಾಕೆ ಅಂತಂದರೆ ಪೀರಿಯಡ್ಸಲ್ಲಿ ಬೇರೆ ಇದ್ದೀನಿ. ಪೀರಿಯಡ್ಸಲ್ಲಿ ಇದ್ದಾಗ ವೆಯ್ಟ್ ವೇರಿಯೇಷನ್ ಅನ್ನೋದು ಹಾಗೆ ಆಗುತ್ತೆ. ಆ್ಯಂಡ್ ಇವತ್ತಂತೂ ಫುಲ್ ಆ್ಯಂಡ್ ಫುಲ್ ಚೀಟ್ ಮೀಲ್ಸ್ ಥರ. ಚೀಟ್ ಮೀಲ್ಸ್ ಅಂದರೆ ನನಗೆ ಹುಷಾರಿರಲಿಲ್ಲ ಸ್ನೇಹಿತರೆ. ನಿನ್ನೆ ಇವತ್ತು 2 ಡೇಸ್ ಅಂತೂ ಸಿಕ್ಕಾಪಟ್ಟೆ ಪೇಯ್ನಲ್ಲಿದ್ದೆ. ಬಟ್ ನಿನ್ನೆ ನಾನು ಸಾಯಂಕಾಲ ವೀಡಿಯೋಗೋಸ್ಕರ ರೆಡಿಯಾಗಿ ನಿಮಗೆ ಆ ಒಂದು ವೀಡಿಯೋನ ಮಾಡಿ ಹಾಕಿದ್ದೀನಿ. ಅಲ್ಲಿಗೆ ನೀವು ಲೆಕ್ಕ ಹಾಕ್ಕೊಳ್ಳಿ, ನನಗೆ ಮಾಡೋಕ್ಕೆ ಆಗಲಿಲ್ಲ ಡೇ ಫುಲ್ಲು. ಮಾತ್ರ ನಿನ್ನೆ ಫುಡ್ಡು ಸ್ವಲ್ಪ ತುಂಬಾ ಕಡಿಮೆ ತೊಗೊಂಡಿದ್ದರಿಂದ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಬಟ್ ಇವತ್ತದು ಸೇರಿಸಿ ಫುಲ್ ಆ್ಯಂಡ್ ಫುಲ್ ಬಿರಿಯಾನಿ, ಚಿಕನ್ ಗ್ರೇವಿ 2 ಟೈಮ್ಸು ಅದೇ ತಿಂದಿದ್ದೀನಿ. ಇನ್ನೊಂದು ನನಗೆ ಗೊತ್ತಾಗ್ತಿದೆ, ವೆಯ್ಟ್ ನಾಳೆಗೆ ಅಷ್ಟೊಂದು ಇರಲ್ಲ, ತುಂಬಾ ಜಾಸ್ತಿ ಆಗಿರ್ತೀನಿ ಅಂತ. ಇಟ್ಸ್ ಓಕೆ. ಒಂದು 2 ಡೇಸ್ 3 ಡೇಸ್ ಮಾತ್ರ, ಒಂದು 5 ಡೇಸ್ವರೆಗೂ ಕೆಲವ್ರಿಗೆ ಕರೆಕ್ಟಾಗಿ ವೆಯ್ಟ್ ಲಾಸ್ ಆಗುತ್ತೆ, ಕೆಲವ್ರಿಗೆ ಇದ್ದಿದ್ದು ವೆಯ್ಟೇ ತೋರಿಸ್ತಾ ಇರುತ್ತೆ, ಇಲ್ಲ ಒಂದು ಸ್ವಲ್ಪ ಅರ್ಧ kg, 3/4 kg, 1 kg ವೇರಿಯೇಷನ್ ಆಗೋದು ಉಂಟು. ನನಗೆ ಯಾಕೋ ಇವತ್ತು ಆ ಥರ ಅನ್ನಿಸ್ತಿದೆ ಸ್ನೇಹಿತರೆ. ನಾಳೆ ಅಷ್ಟಕ್ಕಷ್ಟೇ ವೆಯ್ಟ್ ಜಾಸ್ತಿನೇ ಆಗಿರ್ತೀನಿ ಅಂತ. ಮೇ ಬಿ 72 ಮೇಲಿದ್ರೂ ಏನೂ ಮಾಡೋಕ್ಕಾಗಲ್ಲ. 72 ಆಗಿದ್ರೂ ಕೂಡ ನಾವೇನು ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ. ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಇದು ಎಲ್ಲರೂ ಜ್ಞಾಪಕ ಇಟ್ಕೋಬೇಕಾಗಿರೋದು, ಒಂದು 3-4 ದಿವಸ ನಮ್ಮ ವೆಯ್ಟ್ ಅನ್ನೋದು, ಇಲ್ಲ ಆ ಒನ್ ವೀಕ್ ಏನಿರುತ್ತೆ, 1 ಡೇಯಿಂದ 5th ಡೇ 6th ಡೇವರೆಗೂ ಸ್ವಲ್ಪ ವೆಯ್ಟ್ ಅನ್ನೋದು ಹಾಗೆ ಹೀಗೆ ಇರುತ್ತೆ. ಅದು ಒಬ್ಬೊಬ್ಬರ ಬಾಡಿ ತಕ್ಕನಾಗೆ ಕಮ್ಮಿನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು, ಇಲ್ಲ ನಾರ್ಮಲಾಗಿ ಒಂದೇ ವೆಯ್ಟು ಕೂಡ ಇರುತ್ತೆ. ಓಕೆನಾ? ಸೊ ನಾನೇನು ಇದಾಗ್ಬಿಟ್ಟಿದ್ದೀನಿ, ನಾನು ಇದು ಮಾಡಿಲ್ಲ ಅಂತಲ್ಲ, ಕರೆಕ್ಟಾಗಿ 2 ಟೈಮ್ಸು ಬಿರಿಯಾನಿನೇ ತಿಂದಿದ್ದೀನಿ ಸ್ನೇಹಿತರೆ. ಸೊ ಹಾಗಾಗಿನೇ ನನಗೆ ಗೊತ್ತು, ನಾನ್ ವೆಜ್ ತಿಂದಿರೋದು ಒಂದು, ಅದರಲ್ಲಿ ಈಗ 2 ಡೇಸಿಂದ ನನಗೆ ವಾಕಿಂಗ್ ಮಾಡೋಕ್ಕೂ ಆಗಿಲ್ಲ. ನನಗೆ ಈ ಪೀರಿಯಡ್ಸ್ ಟೈಮ್ ಅಂತಂದರೆ ಹೆಂಗಿರುತ್ತೆ ಅಂತಂದರೆ, ಕಾಲು ಫುಲ್ಲು ಸೆಳ್ತಾ ಇರುತ್ತೆ. ಯಾರೋ ಹಿಡ್ಕೊಂಡು ಒಂದಿಬ್ಬರು ಜನ ಕಾಲನ್ನ ಎಳ್ದಂಗೆ ಆಗುತ್ತೆ, ಅಷ್ಟು ಪೇಯ್ನ್ ಇರುತ್ತೆ. ಸೊ ಹಂಗಾಗಿ ನನಗೆ ಈ 2-3 ಡೇಸ್ ಮಾತ್ರ ನಾನಾಗೇ ಇರೋಕ್ಕಾಗಲ್ಲ, ಅಷ್ಟೊಂದು ಪೇಯ್ನ್ ಇರುತ್ತೆ. ಕಾಲುಗಳು ಮಾತ್ರ ಸಿಕ್ಕಾಪಟ್ಟೆ ಪೇಯ್ನ್ ಇರುತ್ತೆ. ರೆಸ್ಟಲ್ಲೇ ಇರ್ತೀನಿ, ಫುಲ್ ಡೇ ಮಲಗೇ ಇರೋ ಥರನೇ ಇರುತ್ತೆ. ಸೊ ಇನ್ನು ತೇಜು ಮ್ಯಾಮ್ ಇಲ್ಲಿ ನಮ್ಮೆಲ್ರಿಗೂ ಬೆಳ್ಳುಳ್ಳಿ ಬಿಡಿಸೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದಾರೆ. ಸಂಡೇ ಅಲ್ವಾ, ಚೆನ್ನಾಗೆಲ್ಲ ತಿಂದು ನಾಳೆಗೆ ಇನ್ನು ಪ್ರಿಪ್ರೇಷನ್ ಮಾಡಿಟ್ಕೊಳ್ಳೋಣ ಅಂತಂದ್ಬಿಟ್ಟು ಮಕ್ಳ ಕೈಯಲ್ಲೂ ಬೆಳ್ಳುಳ್ಳಿ ಬಿಡಿಸ್ದೆ. ಇವತ್ತು ಒಂದು ಸೂಪರ್ ಪ್ರಿಪ್ರೇಷನ್ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡೋಣ, ನೋಡಿ ಹಿಂಗೆ ಬಿಡಿಸ್ಬೇಕು ನೋಡಿ. ಇಷ್ಟು ನಾನು ಬಿಡಿಸಿರೋದು, ನಮ್ಮಮ್ಮ ಅಷ್ಟೇ ಬಿಡಿಸಿರೋದು ಅಂತಾಳೆ. ಅಯ್ಯೋ ಮಕ್ಕಳೇ, ಹೀಗೆ ಅಲ್ವಾ, ನಾನು ಇದು ಬಿಡಿಸಿರೋದ ನೀನು ಅಂದರೆ, ನಮ್ಮಮ್ಮ ಇವಾಗ ಬಂದು ಇಷ್ಟು ಬಿಡಿಸಿದ್ದಾರೆ, ನಾನೇ ಎಲ್ಲ ಬಿಡಿಸಿರೋದು ಅಂತ ಹೇಳ್ತಾ ಇದ್ದಾಳೆ. ಅಯ್ಯೋ ಎಷ್ಟು ಕ್ಯೂಟಾಗಿ ಮಾತಾಡ್ತಾಳೆ ಗೊತ್ತಾ. ಅದಕ್ಕೆ ಹೇಳಿದ್ದೀನಿ, ನೋಡು ಅರ್ಧೋಗಿರೋ ಪ್ಯಾಂಟ್ ಎಲ್ಲ ಹಾಕ್ಕೊಂಡಿದ್ಯಾ, ಹಿಂಗೆಲ್ಲ ಇದೆಯಾ ಅಂದರೆ, ಸುಮ್ಮನೆ ಇರಮ್ಮ, ಆಟಾಡೋ ಮಕ್ಕಳು ಹಾಗೆ ಆಗೋದು, ಸುಮ್ಮನೆ ಹಂಗೆ ಇರಬೇಕು ಅಂತ ಹೇಳ್ತಾಳೆ. ಸೊ ನಾನು ಇಲ್ಲಿ ಕೇಳ್ತಾ ಇದ್ದೀನಿ, ನೋಡು ವೀಡಿಯೋದಲ್ಲೆಲ್ಲ ಇದನ್ನು ನೋಡಿದ್ರೆ ಏನಲ್ಲ ಅಂದರೆ, ಹಾಗೆ ಸುಮ್ಮನೆ ಇರು ಅಂತಾಳೆ. ಸೊ ಇನ್ನೊಂದು ಬಿಡಿಸ್ಬಿಟ್ಟು ತೋರಿಸಿದ್ದಾಳೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಫ್ರೀ ಇದ್ದಾಗ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ, ಬೇರೆ ಏನಾದರೂ ಅಂತ ಕೂಡ ಹೇಳ್ತಾ ಇದ್ಲು. ಹಾಗೆ ಸಂಡೇ ಸ್ವಲ್ಪ ಹಾಗೆ ಹೀಗೆ ನಾನು ಸ್ವಲ್ಪ ಇದಾಗೆ ಇದ್ದೆ ಸ್ನೇಹಿತರೆ. ಯಾಕೋ ಸ್ವಲ್ಪ ಕ್ರೇವಿಂಗ್ಸು ಜಾಸ್ತಿ ಆಗಿಬಿಟ್ಟಿತ್ತು. ಇವತ್ತು ಏನಾದರೂ ಆಗಲಿ ಸ್ವೀಟ್ಸ್ ತಿನ್ನಲೇಬೇಕು ಅನ್ನೋ ಥರ ನನಗೆ. ಪೀರಿಯಡ್ಸ್ ಟೈಮಲ್ಲಿ ಮಾತ್ರ ಮೂಡ್ ಸ್ವಿಂಗ್ಸ್ ಅಂತಾರೆ. ಬಟ್ ನನಗೆ ಸ್ವೀಟ್ ಅಂತಂದರೆ ಸೀತಾಫಲ, ಈಗ ಸೀಸನಲ್ ಫ್ರೂಟ್ ಅಲ್ವಾ, ಸೀತಾಫಲ ತಿನ್ನಲೇಬೇಕು ಅಂತ. ಪಾಪ ನನ್ನ ಮಗನೂ ಆ ಕಡೆ ಕೂತ್ಕೊಂಡು ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಟ್ಟ. ನಾನು ಕೂಡ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡಿಟ್ಕೊಂಡಿದ್ದೆ.
ಇಲ್ಲಿ ಏನೇನು ಪ್ರಿಪ್ರೇಷನ್ ಮಾಡಿಟ್ಕೊಂಡಿದ್ದೀನಿ ಅಂತ ನೋಡಿ. ಅಂದರೆ ಇದು ಒಂದು 2-3 ಡೇಸ್ಗೆ ಆಗೋ ಥರ. ನಾಳೆಯಿಂದ ನನ್ನ ಹಸ್ಬೆಂಡು ಕೂಡ ಬೇಗ ಕೆಲ್ಸಕ್ಕೆ ಹೋಗಬೇಕು ಅಂದ್ಕೊಂಡಿದ್ದಾರೆ. ಸೊ ಹಾಗಾಗಿನೇ ನಾನು ಒಂದು ಚಾಲೆಂಜ್ ತಗೊಂಡು ಪ್ರಿಪ್ರೇಷನ್ ಎಲ್ಲ ಮಾಡಿಟ್ಟಿದ್ದೀನಿ. ಅದೆಷ್ಟು ದಿನವರೆಗೂ ಹೋಗುತ್ತೋ ಆದಷ್ಟು ಅದು ಹಂಗೆ ಕಂಟಿನ್ಯೂ ಆದರೆ ನಾವು ಪೇರೆಂಟ್ಸು ಬೇಗ ನಾವಿಬ್ಬರು ಅಂದ್ಕೊಂಡಿರೋದು, ನಾವು ಫಸ್ಟು ನಮ್ಮನ್ನು ಕರೆಕ್ಟಾಗಿ ಪ್ರಿಪೇರ್ ಮಾಡ್ಕೊಬಿಟ್ರೆ ಮಕ್ಕಳು ತಮ್ಮಷ್ಟಕ್ಕೆ ತಾವೇ ಪ್ರಿಪೇರ್ ಆಗ್ತಾರೆ ಅಂತ. ಸೊ ಇಲ್ಲಿ ಸ್ವೀಟ್ ಕಾರ್ನ್ ಇದೆಲ್ಲ ನನಗೆ ಅರ್ಧ ಡಯೆಟ್ಗೆ ಅರ್ಧ ಮನೆಗೆ. ಸ್ವೀಟ್ ಕಾರ್ನ್ ಬಿಡಿಸಿಟ್ಕೊಬಿಟ್ಟಿದ್ದೀನಿ. ಸ್ವಲ್ಪ ವೆಜಿಟೇಬಲ್ಸು ಕೂಡ ಲಾಸ್ಟಲ್ಲಿರುವಂಥದ್ದು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಬೀನ್ಸು ಕ್ಯಾರೆಟು ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ. ನೀವೆಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿ ಆವಾಗ ಯೂಸ್ ಮಾಡಬೇಕು ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ. ಬೆಳ್ಳುಳ್ಳಿ ಕೂಡ ಬಿಡಿಸಿಟ್ಕೋಬೋದು ಸ್ನೇಹಿತರೆ. ಈರುಳ್ಳಿ ಕಟ್ ಮಾಡಿ ಇಟ್ಕೋಬಾರ್ದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ 1 ವೀಕ್ಗೆ ಹಾಕೋಷ್ಟು ಮಾಡಿಟ್ಕೋಬೋದು. ಕೆಲವರು ತಿಂಗಳಾನ್ಗಟ್ಲೆ ಮಾಡಿಟ್ಕೊಂಡಿರ್ತಾರೆ. ಬಟ್ ನಾನು 1 ವೀಕ್ಗೆ ಹಾಕೋಷ್ಟು ಮಾಡಿಟ್ಕೊಂಡಿದ್ದೀನಿ. ಸೋರೆಕಾಯಿ ಕಟ್ ಮಾಡಿಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ವ, ಒಂದು 2-3 ಡೇಸ್ ಒಳಗಡೆ, ಒಂದು 4-5 ದಿವಸದೊಳಗಡೆ ಎಲ್ಲ ಯೂಸ್ ಮಾಡಿಬಿಟ್ರೆ ಏನೂ ಆಗಲ್ಲ ಸ್ನೇಹಿತರೆ. ಇನ್ನು ಕರಿಬೇವೆಲ್ಲನೂ ಈ ಥರ ಕರೆದ್ಬಿಟ್ಟು ಎಲ್ಲ ಎಳೆ ಬಿಡಿಸ್ಬಿಟ್ಟು ಅದರಲ್ಲಿ ಹಾಕಿಟ್ಕೊಂಡಿದ್ದೀನಿ. ವೀಕ್ ಫುಲ್ಗೆ ಡೈಲಿ ಇದು ಮಾಡೋದಕ್ಕಿಂತ ಇನ್ನು ಬೆಂಡೆಕಾಯಿ ಫ್ರೈ ಮಾಡೋಣ ನಾಳೆ ಅಂತಂದ್ಬಿಟ್ಟು ಅದನ್ನು ಕಟ್ ಮಾಡಿ ಎತ್ತಿಟ್ಟಿದ್ದೀನಿ. ಇದೊಂದು 2 ಡೇಸ್ಗೆ ಆಗೋ ಥರ ಆನಿಯನ್ಸ್ ಎಲ್ಲನೂ ಈ ಬೆಳಗ್ಗೆ ಎದ್ದಿದ್ದಾಗಲೇ ಈ ಈರುಳ್ಳಿ ಸಿಪ್ಪೆ ಬಿಡಿಸೋದು, ವೆಜಿಟೇಬಲ್ಸ್ ಕಟ್ ಮಾಡೋದು ಇದೇ ಒಂದಷ್ಟು ಟೈಮ್ ಹಿಡಿದ್ಬಿಡುತ್ತೆ. ಸೊ ಸ್ವಲ್ಪ ಪ್ರಿಪ್ರೇಷನ್ ಮಾಡಿಟ್ಕೊಬಿಟ್ರೆ, ಸ್ವಲ್ಪ ಬೆಳ್ಳುಳ್ಳಿನೂ ಬಿಡಿಸಿ ಸೈಡ್ಗೆ ಎತ್ತಿಟ್ಟಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾಡಿಟ್ಟಿದ್ದೀನಿ. ಇದರಿಂದ ನಮಗೆ ವೀಕ್ ಫುಲ್ಲು ನಿಜವಾಗ್ಲೂ ಹೇಳ್ತೀನಿ, ಒಂದು 10 ಮಿನಿಟ್ಸ್ 15 ಮಿನಿಟ್ಸು ಏನೋ ನಮ್ಗೆ ಕಡಿಮೆ ಆದಂಗೆ. ಆ 10-15 ಮಿನಿಟ್ಸ್ ನಾವೇನಾದರೂ ನಮ್ಮ ವರ್ಕೌಟಿಗೆ ಬಳಸ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನಾನು ಈ ಒಂದು ವೀಕಲ್ಲಿ ಒಂದು 5th ಡೇಯಿಂದ ಆದಷ್ಟು ವರ್ಕೌಟ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಾವು ಎಷ್ಟೇ ಡಯಟ್ ಮಾಡಿದ್ರೂ ಪ್ರಾಪರ್ ಬಾಡಿ ಶೇಪ್ ಬೇಕು ಅಂದರೆ ಸ್ವಲ್ಪ ವರ್ಕೌಟ್ ಮಾಡಬೇಕು. ಈ ವರ್ಕೌಟ್ ಮಾಡೋದ್ರಿಂದ ತುಂಬಾ ಪೇಯ್ನ್ ಆಗುತ್ತೆ. ಬಟ್ ಒನ್ಸ್ ನಾವು ಅದರೊಳಗಡೆ ಅಡ್ಜಸ್ಟ್ ಆಗಿಬಿಟ್ಟು ನಮ್ಮನ್ನು ನಾವು ಆ ವರ್ಕೌಟ್ಗೋಸ್ಕರ ನಮಗೋಸ್ಕರ ಅಂತ ನಾವು ಒಂದಷ್ಟು ಟೈಮ್ನ ಇದು ಮಾಡಿ ಇಟ್ಕೊಂಡ್ರೆ ಮಾತ್ರ ಒಳ್ಳೆ ರಿಸಲ್ಟ್ ಇರುತ್ತೆ. ಇನ್ನು ಬೆಟ್ಟದ ನೆಲ್ಲಿಕಾಯಿ ಒಂದು 10-15 ಕಾಯಿ ಇತ್ತು, ತುಂಬ ಬಾಡೋದಂಗಿತ್ತು. ಅದನ್ನು ಕಟ್ ಮಾಡಿ ಜ್ಯೂಸ್ ಮಾಡೋದು ತೋರಿಸಿಲ್ಲ, ಬೈಕೋಬಿಡಿ. ಯಾಕಂತಂದರೆ ಸ್ವಲ್ಪ ಲಾಸ್ಟಲ್ಲಿ ಇದನ್ನೆಲ್ಲ ಮೇಲೆ ಇರೋ ಸಿಪ್ಪೆ ಎಲ್ಲ ತೆಗೆದು ಎಲ್ಲನೂ ಜಸ್ಟು ಒಂದು 4 ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಚೆನ್ನಾಗಿ ಪೇಸ್ಟಾಗಿ ರುಬ್ಬಿಬಿಟ್ಟು ಈ ಥರ ಐಸ್ ಕ್ಯೂಬ್ಸ್ ಇದಿರುತ್ತಲ್ಲ ಆ ಟ್ರೇಯಲ್ಲಿ ಹಾಕಿಟ್ಟಿದ್ದೀನಿ. ಇದನ್ನು ಈಗ ಇದರಲ್ಲಿ ಇಟ್ಬಿಡ್ತೀನಿ, ಏನರಲ್ಲಿ ಫ್ರೀಝರಲ್ಲಿ. ದಿನಕ್ಕೆ ಒಂದೊಂದು ಎತ್ಕೊಂಡು ಬಿಸಿ ನೀರಿಗೆ ಹಾಕ್ಕೊಂಡು, ಬೆಳಗ್ಗೆ ಬಿಸಿ ನೀರಿಗೆ ಹಾಕ್ಕೊಂಡು, ಇಲ್ಲ ಅಂತಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಇರುತ್ತೆ. ಯಾವಾಗಲೂ ಕಟ್ ಮಾಡಿ ಜ್ಯೂಸ್ ಕುಡಿಯೋಕ್ಕೆ ಆಗಲ್ಲ ಅನ್ನೋಂಥವ್ರು ಈ ಥರ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ನನ್ನ ನೈಟ್ ಡಿನ್ನರ್ ಬಂದುಬಿಟ್ಟು ಒಂದು ಆಪಲ್ಲು, ಒಂದು ಸೀತಾಫಲ ತೊಗೊಂಡೆ ಸ್ನೇಹಿತರೆ. ನನಗಿನ್ನು ವೀಡಿಯೋ ಮಾಡೋ ಇಂಟ್ರೆಸ್ಟೇ ಇರಲಿಲ್ಲ, ನಿಮಗೆ ಗೊತ್ತಲ್ವ. ಸೊ ಹಾಗಾಗಿನೇ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿದ್ದೀನಿ. ನಾಳೆ ಇನ್ನೂ ಸೂಪರಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ನಾಳೆಯಿಂದ ಸ್ವಲ್ಪ ಜಾಸ್ತಿಯಾಗಿ ಇದು ಮಾಡೋಣ ಅಂತ. ಬಟ್ ವೆಯ್ಟೇ ಸ್ವಲ್ಪ ಡೌಟ್ ಇದೆ, 72 ಮೇಲೇ ಆಗಿರುತ್ತೆ ಅಂದ್ಕೊಂಡಿದ್ದೀನಿ, ಇಲ್ಲ 72 ಹತ್ರ ಇರ್ತೀನಿ. ನೋ ಪ್ರಾಬ್ಲಮ್, ಯಾಕಂತಂದರೆ ಅದು ಏನು ಮಾಡೋಕ್ಕಾಗಲ್ಲ. ಸೊ ಅದೊಂದು ಬಿಟ್ಟರೆ ಬೇರೆ ಏನೂ ಇಲ್ಲ ಸ್ನೇಹಿತರೆ. ಪ್ರಿಪ್ರೇಷನ್ ಅಂತೂ ಚೆನ್ನಾಗಿ ಆಗ್ತಿದೆ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಒಂದು 1 ಮಂತಲ್ಲಿ ಎಷ್ಟು ವೆಯ್ಟ್ ಸಾಧ್ಯ ಆಗುತ್ತೋ ಅಷ್ಟು ವೆಯ್ಟ್ ಲಾಸ್ ಆಗಬೇಕು. ನ್ಯೂ ಇಯರ್ ಅಷ್ಟರೊಳಗಡೆ, ಇನ್ನು 2 ಮಂತ್ಸ್ ಇದೆ ಅಲ್ವಾ, ನವಂಬರ್ ಡಿಸೆಂಬರು, ನಾವೆಷ್ಟು ಇದಾಗುತ್ತೋ ಅಷ್ಟು ಮಾಡೋಣ. ನ್ಯೂ ಇಯರ್ಗೆ ನಾವೆಲ್ಲರೂ ಒಂದು ಹೊಸ ಲುಕ್ ಕ್ರಿಯೇಟ್ ಮಾಡೋಣ, ಓಕೆನಾ. ಸೊ ನನಗಂತೂ ಅದೇ ಆಸೆ ಇದೆ. ಆದಷ್ಟು ಆ 67 ದಾಟಿ 65 ದಾಟಿಬಿಡಬೇಕು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡೋಣ ಅಂತ ನಾನು ಕೂಡ ತುಂಬ ಪ್ರಯತ್ನ ಪಡ್ತಾಯಿದ್ದೀನಿ. ಆ ಪ್ರಯತ್ನ ನಿಲ್ಲಿಸಬಾರ್ದು, ಮಾಡ್ತಾ ಹೋಗೋಣ. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಲೇಝಿ ಡೇ ವ್ಲಾಗ್ ಅಂದ್ಕೊಳ್ಳಿ. ಸೊ ನಾಳೆ ಸೂಪರ್ ಆಗಿರುವಂಥ ಡಯಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಹ್ಯಾವ್ ಎ ನೈಸ್ ಡೇ. ಬಾಯ್.